ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಮತ್ತೊಮ್ಮೆ ನನ್ನ ಚಾನಲ್ಗೆ ಸಿಂಪಲ್ ಗೃಹಿಣಿ ಇಂದು ಚಾನಲ್ಗೆ ಆತ್ಮೀಯವಾದಂಥ ಸುಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಲಾಸ್ಟು ಯಾವ ವಿಡಿಯೋ ಹಾಕಿದ್ದೆ? ನೆನ್ನೆ ಒಂದು ನಾನು ಕಪ್ಪಿದ್ದೀನಿ, ನಾನು ದಪ್ಪ ಇದ್ದೀನಿ, ಸೊ ಈ ಥರ ಕೊರಗೋ ಅಂಥ ಹೆಣ್ಮಕ್ಳಿಗೋಸ್ಕರ ಒಂದು ವಿಡಿಯೋ ಹಾಕಿದ್ದೆ. ಸೊ ಯೂಟ್ಯೂಬಿಗೆ ಬರಬೇಕು ಅಂತ ಯೋಚನೆ ಮಾಡೋರಿಗೆ, ಸೊ ಕ್ಯಾಮ್ರಾ ಮುಂದೆ ಹೆಂಗೆ ಬಂದು ವಿಡಿಯೋ ಮಾಡೋದು ಅಂತ ಯೋಚನೆ ಮಾಡೋ ಹೆಣ್ಮಕ್ಳಿಗೆ ಸೊ ಆ ವಿಡಿಯೋ ತುಂಬಾ ಯೂಸ್ ಆಗುತ್ತೆ. ತಪ್ಪದೆ ನೋಡಿ, ಜೊತೆಗೆ ಆ ವಿಡಿಯೋನ ಶೇರ್ ಮಾಡಿ ಅಂತ ಈ ವಿಡಿಯೋದಲ್ಲಿ ಕೇಳ್ಕೊತೀನಿ. ಅದ್ರ ಜೊತೆಗೆ ಪ್ರೀಮಿಯರ್ ಪ್ಲೇ ವಿಡಿಯೋ ಹಾಕಿದ್ದೆ. ಸೊ ಆ ವಿಡಿಯೋದಲ್ಲಿ ಹೋಮ್ ರೆಮಿಡಿ, ಎಫೆಕ್ಟಿವ್ ಆಗಿರೋಂಥ ಹೋಮ್ ರೆಮಿಡಿ, ಮಗುಗೆ ಹೊಟ್ಟೆ ನೋವಿದೆ ಅಥವಾ ಹೊಟ್ಟೆ ಸಂಬಂಧಿತ ತೊಂದರೆ, ಗ್ಯಾಸಿ ಆಗಿದೆ, ಹೊಟ್ಟೆ ಕೆಟ್ಟಿದೆ, ಮಗುಗೆ ಊಟ ಸರಿಯಾಗಿ ಮಾಡಲ್ಲ, ಶೀತ ಕೆಮ್ಮು ಸಮಸ್ಯೆ ಇದೆ ಅಂದರೂ ಕೂಡ ಒಂದೊಳ್ಳೆ ರಿಸಲ್ಟ್ ಕೊಡುವಂತಹ ಮನೆಮದ್ದು ವಿಡಿಯೋ ಹಾಕಿದ್ದೆ. 2 ವಿಡಿಯೋನೂ ಕೂಡ ನೋಡಿಲ್ಲ ಅಂದರೆ ನೋಡಿ. ಜೊತೆಗೆ ಇವತ್ತಿನ ವಿಡಿಯೋದಲ್ಲಿ ಯಾವ ವಿಷಯದ ಬಗ್ಗೆ, ನೀವು ತಮ್ನೇಲಲ್ಲಿ ನೋಡಿದಾಗ ಇವತ್ತಿನ ವಿಡಿಯೋ ಬಂದು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ, ಯೂಶ್ವಲಿ ಈಗ ಹೆಣ್ಮಕ್ಳಿಗೆ ತಾಯ್ತನ ಅನ್ನೋದೊಂದು ರೀತಿ ಸಂಭ್ರಮ, ಅದೊಂದು ಟೈಮ್ ಅನ್ನೋದಿರುತ್ತಲ್ಲ. ಸೊ ಪ್ರೆಗ್ನೆನ್ಸಿಯಿಂದ ಹಿಡಿದು ಬಾಣಂತನ ಎಲ್ಲ ತುಂಬಾ ಒಂದು ರೀತಿ ಎಕ್ಸೈಟ್ಮೆಂಟಾಗಿ ತುಂಬ ಚೆನ್ನಾಗಿ ಕಳೆಯುತ್ತೆ ಕೆಲವ್ರ ಜೀವನದಲ್ಲಿ ಕಷ್ಟ ಸುಖ ಅನ್ನೋದಿರುತ್ತಲ್ಲ. ಸೊ ಆ ಕಷ್ಟನ ಫೇಸ್ ಮಾಡೋ ಶಕ್ತಿ ಕೆಲವು ಹೆಣ್ಮಕ್ಳಲ್ಲಿ ಕಮ್ಮಿ ಇರುತ್ತೆ. ಕಷ್ಟ ಅನ್ನೋದು ಯಾರಿಗೂ ತಪ್ಪಿದ್ದಲ್ಲ, ಎಲ್ಲರ ಲೈಫಲ್ಲೂ ಕಷ್ಟ ಇರುತ್ತೆ. ಬಟ್ ಅಂಥ ಸಮಯದಲ್ಲಿ ಕೆಲವರಿಗೆ ಮಿತಿ ಮೀರಿದ ಕಷ್ಟಗಳು ಹೇಳೋಕ್ಕಾಗಲ್ಲ. ಆ ಥರ ಸಿಚುವೇಶನ್ಸ್ ಬಂದಾಗ ಬಾಣಂತಿ ಟೈಮಲ್ಲಿ ಚಿಂತೆ ಮಾಡೋದು, ಜೊತೆಗೆ ಅಳೋದು, ಈ ಥರ ಎಲ್ಲ ಆಗಿ ಕೆಲವರಿಗೆ ಏನಾಗುತ್ತೆ, ಡಿಪ್ರೆಷನ್ಗೆ ಹೋಗ್ತಾರೆ. ಬಾಣಂತಿ ನ್ಯೂ ಮಾಮ್ ಡಿಪ್ರೆಷನ್ ಅಂತ ಕರೀತಾರೆ, ಬಾಣಂತಿ ಸನ್ನಿ ಅಂತ ಕರೀತಾರೆ, ಬಾಣಂತಿ ನಂಜು ಅಂತ ಕರೀತಾರೆ. ಸೊ ಈ ಥರ ಎಲ್ಲ ಆದರೆ ಏನು ಮಾಡಬೇಕು, ಮನೆಮದ್ದುಗಳೇನು ಅಂತ ಆಲ್ರೆಡಿ ನಾನು ವೀಡಿಯೋಸ್ನ ಹಾಕಿದ್ದೀನಿ. ತಪ್ಪದೆ ಆ ಎಲ್ಲ ವೀಡಿಯೋಗಳನ್ನು ನೋಡಿ, ನಿಮಗೆ ತುಂಬಾ ಸಹಾಯಕ ಆಗುತ್ತೆ ಸ್ನೇಹಿತರೆ. ಸೊ ಹೋಮ್ ರೆಮಿಡೀಸ್ ಬೆಸ್ಟ್. ಅದು ನಿಮಗೆ ಬಾಣಂತಿ ಆಗಿದ ತಕ್ಷಣ ನೀವು ಕೂಡ ಒಮ್ಮೆ ತೊಗೊಂಡ್ರೆ ಆ ರೆಮಿಡೀಸ್ ತುಂಬಾ ಒಳ್ಳೆಯದು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಎಲ್ಲ ಹೋಮ್ ರೆಮಿಡೀಸ್ ಟ್ರೈ ಮಾಡ್ತಿದ್ದೀರಾ. ಸೊ ಅಕ್ಕ ಎಲ್ಲ ಹೇಳ್ತಾರೆ, ಬಾಣಂತಿ ನಂಜಾಗ್ಬಿಟ್ರೆ, ಸನ್ನೆ ಆಗಿಬಿಟ್ರೆ ಸರಿ ಹೋಗಲ್ವಂತೆ, ನನಗೇನೂ ಆಗ್ತಿದೆ, ನನಗೆ ಜೀವನದಲ್ಲಿ ಬದುಕೋ ಆಸೆನೇ ಇಲ್ಲ, ನನ್ನ ಮಗು ಕಡೆ ಜ್ಞಾನನೇ ಇಲ್ಲ, ಈ ಥರ ಎಲ್ಲ ಕಮೆಂಟ್ಗಳು ಮಾಡ್ತಿದ್ದೀರಾ ಎಷ್ಟೋ ಜನ. ನಾನು ಅಂಥವ್ರಿಗೆ ಹೇಳೋದು, ನೀವು ಆದಷ್ಟು ಪಾಸಿಟಿವ್ ಆಗಿರಿ. ಈ ಥರ ಆಗಿಬಿಟ್ರೆ ಹೋಗೋದೇ ಇಲ್ಲ ಅಂತ ಹೇಳ್ತಾರೆ. ಬಾಣಂತಿ ಸನ್ನಿ ನಂಜು ಇದೆಲ್ಲ ಆದರೆ ಹೋಗೋದೇ ಇಲ್ಲ ಅಂತ ಹೇಳ್ತಾರೆ, ಲೈಫ್ ಲಾಂಗ್ ಸಫರ್ ಮಾಡಬೇಕು ಅಂತ ಹೇಳ್ತಾರೆ. ನಿಜನಾ ಅಕ್ಕ ಅಂತ ಕೇಳ್ತಿದ್ದೀರಾ? ಆ ಥರ ಎಲ್ಲ ಏನಿಲ್ಲ. ನೀವು ಹೇಗೆ ತೊಗೋತೀರಾ, ನೀವು ಕ್ಯೂರ್ ಆಗಬೇಕು ಅಂತ ನಿಮ್ಮ ಕಡೆಯಿಂದ ಇಷ್ಟು ಪ್ರಯತ್ನ ಅನ್ನೋದು ಬರುತ್ತೆ. ನೀವೆಷ್ಟು ಪಾಸಿಟಿವ್ ಆಗಿರ್ತೀರಾ, ನೀವೆಷ್ಟು ನಿಮ್ಮ ಕಡೆ ಫೋಕಸ್ ಮಾಡ್ಕೊಳ್ತಾ ಮಗು ಕಡೆ ಗಮನ ನೀಡ್ತೀರಾ, ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈಗಾಗಲೇ ನಾವು ಪಾಸಿಟಿವ್ ಆಗಿರೋದು ಹೇಗೆ, ಬಾಣಂತಿ ಸನ್ನಿ ಅಂದರೆ ಏನು, ಯಾಕೆ ಉಂಟಾಗುತ್ತೆ, ಅದಕ್ಕೆ ಪರಿಹಾರ ಏನು ಅಂತೆಲ್ಲ ವೀಡಿಯೋಸ್ನ ಮಾಡಿದ್ದೀನಿ. ತಪ್ಪದೆ ನೋಡಿ. ಈ ವಿಡಿಯೋ ಮಾಡೋ ಕಾರಣ, ರೀಸನ್ ಏನು ಅಂದರೆ, ಮತ್ತೆ ಕೇಳ್ತಿದ್ದೀರಾ, ಅಕ್ಕ ಒಂದು ಸತಿ ಸನ್ನಿ ಆಗಿಬಿಟ್ರೆ ಅದು ಸರಿ ಹೋಗಲ್ವಾ, ಲೈಫ್ ಲಾಂಗ್ ನಮಗೆ ಈ ಥರನೇ ಇರುತ್ತಾ, ಸನ್ನಿ ಆಗಿಬಿಟ್ರೆ ಇನ್ನೊಂದು ಮಗು ಆದರೂ ಕೂಡ ನಮಗೆ ಅದು ಕಂಟಿನ್ಯೂ ಆಗುತ್ತಾ, ಸೊ ಈ ಥರ ಎಲ್ಲ ಕೇಳ್ತಿದ್ದೀರಾ. ಸೊ ಖಂಡಿತವಾಗ್ಲೂ ಆ ಥರ ಎಲ್ಲ ಏನಿಲ್ಲ. ನೀವು ಹೇಗೆ ಫೇಸ್ ಮಾಡ್ತೀರಾ, ಸೊ ನೀವು ಹೇಗೆ ಪಾಸಿಟಿವ್ ಆಗಿ ತೊಗೋತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ, ಓ ಸನ್ನಿ ಆಗಿಬಿಡ್ತಾ ಅಷ್ಟೇ ಮುಗೀತು ಇನ್ನು ಕತೆ, ಲೈಫ್ ಲಾಂಗ್ ಹಾಗೆ ತಲೆ ಕೆಟ್ಟೋರಂಗೆ ಇರ್ತಾರೆ. ಸೊ ಈ ಥರ ಎಲ್ಲ ಮಾತಾಡ್ತಾರೆ ಹಳ್ಳಿಗಳ ಕಡೆ, ಗ್ರಾಮೀಣ ಭಾಗದ ಕಡೆ ಈ ಚುಚ್ಚು ಮಾತಾಡೋರು ಒಂದಷ್ಟು ತುಂಬಿ ಹೇಳ್ತಾರೆ, ಇನ್ನೂ ತುಂಬ್ತಾರೆ, ಅಯ್ಯೋ ಏನೋ ಆಗೋಯ್ತು ಇವಳಿಗೆ, ತಲೆ ಕೆಟ್ಟೋಯ್ತು, ಇನ್ನೆಂಥದ್ದು ಬಿಟ್ಬಿಡ್ರಿ ಅವಳನ್ನ, ಈ ಥರ ಎಲ್ಲ ಹೇಳ್ತಾರೆ. ಬಟ್ ನಿಮ್ಮ ಮೈಂಡ್ ಅಷ್ಟು ಡೈವರ್ಟ್ ಆಗುತ್ತೆ, ಅದು ಬಾಣಂತಿ ಟೈಮಲ್ಲಿ ಆಗುತ್ತೆ. ಆ ಥರ ಎಲ್ಲ ಆಗೋದು ಸಹಜ, ಅದೊಂದು ಟೈಮ್ ಅಷ್ಟೇ. ಆಮೇಲೆ ಹೋಗ್ತಾ ನೀವು ನಿಮ್ಮ ಕಡೆ ಸ್ವಲ್ಪ ಫೋಕಸ್ ಮಾಡಿ, ನೀವು ಹೇಗೆ ಖುಷಿಯಾಗಿರಬೇಕು. ಸೊ ನನ್ನ ವೀಡಿಯೋಗಳನ್ನು ನೋಡಿದವ್ರು ಹೇಳ್ತೀರಾ, ಅಕ್ಕ ನಮ್ಮ ಜೀವನದ ಬಗ್ಗೆ ಒಂದು ರೀತಿ ಉತ್ಸಾಹ ಅನ್ನೋದೇ ಕಳ್ಕೊಂಡಿದ್ವಿ, ನಿಮ್ಮ ವೀಡಿಯೋಸ್ ನೋಡಿ ನಮ್ಮ ಸ್ಫೂರ್ತಿ ಅನ್ನೋದು ಬರ್ತಿದೆ, ನಿಮ್ಮ ಜೊತೆ ಮಾತಾಡಿದ್ರೆ ತುಂಬ ಬೇಸರ ಆದಾಗ ನಿಮ್ಮ ವೀಡಿಯೋಸ್ ನೋಡಿಬಿಟ್ರೆ ಮನಸ್ಸಿಗೆ ಎಷ್ಟೋ ಸಮಾಧಾನ ಸಿಗುತ್ತೆ ಅಂತೇಳಿ. ಸೊ ನಾನು ಯಾಕೆ ಇಷ್ಟು ಬಿಡಿಸಿ ಹೇಳ್ತೀನಿ ಅಂದರೆ, ನಾನು ಇದನ್ನೆಲ್ಲ ಫೇಸ್ ಮಾಡಿದವಳು ಇವತ್ತು ಸ್ಪೋರ್ಟಿವ್ ಆಗಿ ಧೈರ್ಯನ ತಗೊಂಡು ನಿಮ್ಮೆಲ್ಲರೂ ಮುಂದೆ ಒಬ್ಬಳು ಸಾಮಾನ್ಯ ಗೃಹಿಣಿಯಾಗಿ ಬಂದು ನಿಮ್ಮಾಗೆ ನಾನು ಕೂಡ ಆದರೂ ವೀಡಿಯೋಗಳನ್ನ ಮಾಡಿ ನಿಮಗೆ ಒಂದು ರೀತಿ ಸ್ಫೂರ್ತಿ ತುಂಬ್ತಿದ್ದೀನಿ ಅಂತಂದರೆ ನನಗೆ ಅದಕ್ಕಿಂತ ಖುಷಿ ಮತ್ತೇನಿದೆ ಅಲ್ವ. ನೀವು ಹಾಗೆ ಧೈರ್ಯವಾಗಿ ಖುಷಿಯಾಗಿರಿ, ನಿಮ್ಗೇನು ಇಷ್ಟನೋ ಅದನ್ನು ಮಾಡಿ, ಮಗು ಕಡೆ ಜಾಸ್ತಿ ಫೋಕಸ್ ಮಾಡಿ. ಬಂದುಬಿಟ್ರೆ ಬಾಣಂತಿ ಸನ್ನಿ ಆಗಿಬಿಟ್ರೆ ಮತ್ತು ಹೋಗೋದೇ ಇಲ್ಲ ಅಂತೇನಿಲ್ಲ, ಅದೊಂದು ಟೈಮಲ್ಲಿ ಹಂಗೆ ಅನಿಸುತ್ತೆ. ಆಮೇಲೆ ಹೋಗ್ತಾ ಸರಿ ಆಗ್ತೀರಾ. ಆ ಸರಿ ಆಗೋ ದಾರಿನ ನೀವೇ ಕಂಡ್ಕೋಬೇಕು. ಒಳ್ಳೆ ವೀಡಿಯೋಸ್ನ ನೋಡಿ, ಕೇವಲ ನನ್ನ ವೀಡಿಯೋಸೇ ನೋಡಿ ಅಂತ ಹೇಳಲ್ಲ, ನಿಮಗೆ ಪಾಸಿಟಿವಿಟಿ ತುಂಬುವಂತಹ ವಿಡಿಯೋಗಳನ್ನು ನೋಡಿ. ಮತ್ತು ಕಷ್ಟದ ಬಗ್ಗೆ, ಕಷ್ಟ ಅನ್ನೋದು ಯಾರಿಗೂ ತಪ್ಪಿದಲ್ಲ ಅಂತ ಹೇಳ್ತಾ ಇದ್ದೀನಿ. ಕಷ್ಟದ ಬಗ್ಗೆ ಒಂದು ರೀತಿ ಯಾವಾಗಲೂ ನೆಗೆಟಿವ್ ಥಿಂಕಿಂಗ್ನೇ ಮಾಡಬೇಡಿ, ಇದೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೆ
ಇನ್ನೊಂದು ರಿಕ್ವೆಸ್ಟ್ ಏನಂದರೆ, ನನ್ನ ಹಳೆ ವೀಡಿಯೋಗಳು ಬಾಣಂತಿ ಸನ್ನಿ ರಿಲೇಟೆಡ್ ಹಳೆ ವೀಡಿಯೋಗಳೆಲ್ಲ ಐ ಕಾರ್ಡು ಮತ್ತು ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ. ಆ ವಿಡಿಯೋ ನೋಡಿ ಯಾರ್ಯಾರು ಬಾಣಂತಿ ತಾಯಿಯರು ಇರ್ತಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಜೊತೆಗೆ ಈ ವಿಡಿಯೋನ ಲೈಕ್ ಮಾಡದೆ ಹೋಗಬೇಡ್ರಿ. ತುಂಬಾ ಕಷ್ಟಪಟ್ಟು ಬಹಳ ಇಷ್ಟಪಟ್ಟು ವಿಡಿಯೋನ ಮಾಡ್ತಿರ್ತೀನಿ. ಸೊ ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡಿದವ್ರಿಗೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಜೊತೆಗೆ ಇರೋದೊಂದೇ ಜೀವನ, ಹೊಟ್ಟೆ ತುಂಬ ಊಟ ಮಾಡಿ ಕಣ್ಣು ತುಂಬ ನಿದ್ದೆ ಮಾಡಿ, ಸೊ ಚಿಂತೆ ಯಾಕೆ, ಸೊ ಆರಾಮಾಗಿ ಖುಷಿಯಾಗಿ ನಗ್ನಗ್ತಾ ಇರಿ ಅಂತ ಹೇಳ್ತಾ, ಇಷ್ಟೊತ್ತು ತಮ್ಮೆಲ್ಲರ ಒಂದು ಅಮೂಲ್ಯವಾದ ಸಮಯನ ಇಲ್ಲಿ ನೀಡಿ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.